ಸಿನಿಮಾ ಬನಾರಸ್ ಚಿತ್ರಮಂದಿರದಲ್ಲೇ ನೋಡಿ ಪ್ರೋತ್ಸಾಹಿಸಬೇಕು. ಬನಾರಸ್ ಹೀರೋ ಜೈದ್ ಖಾನ್ ಯುವ ಜನತೆಯಲ್ಲಿ ಮನವಿ. ಬನಾರಸ್ ಕನ್ನಡ ಚಲನಚಿತ್ರದ ಹೀರೋ ಜೈದ್ ಖಾನ್ ನಟಿಸಿರುವ ಅತ್ಯುತ್ತಮ ಯುವ ಜನತೆಯು ನೋಡಬೇಕಾದ ಸಿನಿಮಾ ಇದಾಗಿದ್ದು, ಈ ಚಿತ್ರವು ನವೆಂಬರ್ 4ರಂದು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ. ಕೋಲಾರ ಜಿಲ್ಲೆಯ ಎಲ್ಲ ಯುವಕ ಯುವತಿಯರು ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕೆಂದು ಯುವ ನಟ ಜೈದ್ ಖಾನ್ ಯುವ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಅವರು ಕೋಲಾರ ನಗರದ ಮಹಿಳಾ ಸಮಾಜ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ತಂದೆ ತಾಯಿಯರನ್ನು ಪ್ರೀತಿಸಿ ಗೌರವಿಸಬೇಕೆಂದು ಬನಾರಸ್ ಕನ್ನಡ ಚಿತ್ರನಟ ಮನವಿ ಮಾಡಿದರು. ನೀವೆಲ್ಲ ನಮ್ಮ ಕರ್ನಾಟಕದ ಫ್ಯೂಚರ್. ಸೊ ದಯವಿಟ್ಟು ನೀವು ನಿಮ್ಮ ಅಪ್ಪ ಅಮ್ಮ ಹೆಸರನ್ನ ಉದ್ಧಾರ ಮಾಡಬೇಕು. ಅವ್ರು ಯಾವಾಗಲೂ ನೋಡಿ ಅಪ್ಪ ಅಮ್ಮ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಅವ್ರಿಗೇನು ನಿಮ್ಮ ಒಳ್ಳೆತನ ಕೊಡೋದು, ನೀವು ಚೆನ್ನಾಗಿ ಓದಬೇಕು, ಲೈಫಲ್ಲಿ ಚೆನ್ನಾಗಿ ಸೆಟಲ್ ಆಗಿರಬೇಕು, ಖುಷಿಯಾಗಿರ್ಬೇಕು ಅಂತ. ದಯವಿಟ್ಟು ಎಲ್ಲರಿಗೂ ಕೈ ಜೋಡಿಸೋಣ ಅನ್ಕೊಂತೀನಿ. ಅಪ್ಪ ಅಮ್ಮನ ಖುಷಿ ಕೊಡೋದ್ಬೇಡಿ, ಅಪ್ಪ ಅಮ್ಮನ ಖುಷಿಯಾಗಿರ್ತೀನಿ ಅಂತ ಕೇಳ್ಕೊಂತೀನಿ. ಇವತ್ತು ನಾನು ಬರೋದು ಕಾರಣ ನನ್ನ ಬನಾರಸ್ ಚಿತ್ರ ಬಿಡುಗಡೆ ಆಗಿದೆ ನವೆಂಬರ್ 4ನೇ ತಾರೀಕಿಗೆ. ಸೊ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾವನ್ನು ನೋಡಿ ನನ್ನ ಆಶೀರ್ವಾದ ಮಾಡಿ ಪ್ರೀತಿ ಕೊಡಿ ಅಂತ ಕೇಳ್ಕೊಂತ. ನಾನು ಬನಾರಸ್ ಬಗ್ಗೆ ಹೇಳ್ಬೇಕಂದ್ರೆ, ಬನಾರಸ್ ಒಂದು ಮಿಸ್ಟೀರಿಯಸ್ ಸ್ಟೋರಿ. ನೋಡಿ ತುಂಬ ಶೇಡ್ಸ್ಗಳು ಸಿಗುತ್ತೆ. ಸಸ್ಪೆನ್ಸ್ ಇದೆ, ಥ್ರಿಲ್ ಇದೆ, ಆಕ್ಷನ್ ಇದೆ, ಕಾಮಿಡಿ ಇದೆ, ಇಂಟೆನ್ಸ್ ಲವ್ ಸ್ಟೋರಿ ಇದೆ, ಮೆಚೂರ್ ಲವ್ ಸ್ಟೋರಿ ಇದೆ. ಇದೆಲ್ಲ ಮೇಲಿಲ್ಲ ಸೈಡ್ ಇಟ್ಟು ಒಂದು ಎಕ್ಸ್ಪೆರಿಮೆಂಟ್ ನಾವು ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ. ಬಹುಶಃ ಈ ಜನರೇಷನ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ನೀವು ನವೆಂಬರ್ 4ನೇ ತಾರೀಕಿಗೆ ಥಿಯೇಟರ್ಗೆಲ್ಲ ಹೋಗ್ಬಿಟ್ಟು ಸಿನಿಮಾ ಮೇಲೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ ನಾನು. ಹಾಗೆ ಬನಾರಸ್ ಸಿನಿಮಾ 5 ಭಾಷೆಯಲ್ಲಿ ಬಿಡುಗಡೆ ಆಗ್ತಿದೆ. ಕನ್ನಡ, ಹಿಂದಿ, ತೆಲುಗು, ಮಲಯಾಳದಲ್ಲಿ ಬಿಡುಗಡೆ ಆಗ್ತಿದೆ. ಅದರ ಜೊತೆ ನಮ್ಮ ಈ ಕಾಲೇಜು ಎಲ್ಲ ಸ್ಟಾಫ್ ಆಗಿರ್ಬೋದು ಮತ್ತು ನಮ್ಮ ಟೀಚರ್ಸ್, ಪ್ರಿನ್ಸಿಪಲ್ಗೆ ಎಲ್ಲರೂ ಕ್ಷಮೆ ಕೇಳ್ತಾರೆ. ನಮ್ಮಿಂದ ತೊಂದರೆ ಆಗಿದೆ, ಇದಕ್ಕೆ ನೋಡ್ತಿದ್ದ ಮನೆ ಬರ್ತಿತ್ತು, ಪಾಪ ನೀವೆಲ್ಲರೂ ಕೂಡ ಇದಾಗಿದ್ವಿ. ಅದಕ್ಕೆ ಎಲ್ಲರೂ ಕ್ಷಮೆ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.